ಹಾಯ್ ಹಲೋ ನಮಸ್ತೆ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾತ್ವಿಕ ಶಿವಕುಮಾರ್. ನನ್ನ 21ನೇ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ರೆಡಿಯಾಗಿ ಹೊರಟಿದ್ದೆ ನಂದಿ ಹಿಲ್ಸ್ ಹತ್ರ ಇರೋ ಭೋಗಿ ನಂದೀಶ್ವರ ಟೆಂಪಲ್ಗೆ. ಯಾಕೆ ಅಂತ ಅಂದರೆ ನಮ್ಮ ಮಮ್ಮಿ 11 ಇಯರ್ಸ್ ಬ್ಯಾಕ್ ಈ ದೇವ್ರ ಹತ್ರ ಕೇಳ್ಕೊಂಡಿದ್ರಂತೆ, ದೇವ್ರೆ ಇದೊಂದು ಕಾರ್ಯಕ್ರಮ ನನಗೆ ನಡೆಸ್ಕೊಟ್ಬಿಡು, ನಿನ್ನ ಕಲ್ಯಾಣೋತ್ಸವ ನಾನು ಮಾಡ್ತೀನಿ ಅಂತ. ಸೊ ಅದಕ್ಕೆ ನಮ್ಮ ಮಮ್ಮಿ ಕೇಳಿದ ವರ ಕೊಡೋಕ್ಕೆ ದೇವ್ರಿಗೆ 11 ವರ್ಷ ಬೇಕಿತ್ತ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಕಲ್ಯಾಣೋತ್ಸವಕ್ಕೆ ಮಾತ್ರ ಟೈಮ್ ಇವಾಗ ಕೂಡ ಬಂತು. ನಮ್ಮ ದೊಡ್ಡಪ್ಪ ಮತ್ತು ಅವ್ರ ಫ್ರೆಂಡ್ ಸೆಲ್ಫಿ ತೊಗೊತಿದ್ರು. ತುಂಬ ಚೆನ್ನಾಗಿತ್ತು ಆ ಮೂಮೆಂಟ್ ಕ್ಯಾಪ್ಚರ್ ಮಾಡಿ ತಿಂಡಿ ಮಾಡೋಕ್ಕೆ ಹೋದ್ವಿ. ತಿಂಡಿ ಮಾಡಿಕೊಂಡು ನಾವು ಬರೋ ಅಷ್ಟೊತ್ತಿಗೆ ದೇವರೆಲ್ಲ ರೆಡಿ ಇದ್ದರು. ಅರ್ಚಕರಿಗೋಸ್ಕರ ಕಾಯ್ತಿದ್ವಿ. ಅವ್ರು ಬರೋ ಅಷ್ಟೊತ್ತಿಗೆ ನಾವು ಹೆಣ್ಮಕ್ಳೆಲ್ಲ ರೆಡಿಯಾಗಿದ್ವಂತ ಸ್ವಲ್ಪ ಅಂದರೆ ಒಂದು 50 ಅಂದ್ಕೊಳ್ಳಿ ಅಷ್ಟು ಫೋಟೋಸ್ ತೊಗೊಂಡ್ವಿ. ನಮ್ಮ ಮಮ್ಮಿ ಡ್ಯಾಡಿ ಅತ್ತೆ ಮಾವನ ಅವ್ರ ಪ್ರೈಮ್ ಕಪ್ಪಲ್ ಏಜಲ್ಲಿ ನೋಡೋಕ್ಕೆ ತುಂಬ ಖುಷಿಯಾಯಿತು. ಬಿಕಾಸ್ ನಾವು ಅವ್ರನ್ನ ಆ ಥರ ನೋಡೇ ಇರಲ್ವಲ್ಲ. ಆ್ಯಂಡ್ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಹೆಣ್ಣಿನ ಕಡೆ, ನಮ್ಮ ಅತ್ತೆ ಮಾವ ಗಂಡಿನ ಕಡೆ. ಸೊ ಗಂಡಿನ ಕಡೆ ಅವರು ಸ್ವಲ್ಪ ಡಾಮಿನೇಟಿಂಗ್ ಆಗಿರ್ಬೇಕಂತ ಅಂದಿದ್ದೆ, ಬಟ್ ಯಾರೂ ಇರಲಿಲ್ಲ. ಯಾಕೆ ಈ ಥರ ಚೂಸ್ ಮಾಡಿದ್ರು ಅಂದರೆ ನಮ್ಮ ಮಮ್ಮಿನ ಅತ್ತೆ ಮಾವ ಆಲ್ರೆಡಿ ನಮ್ಮ ಡ್ಯಾಡಿಗೆ ಕೊಟ್ಟಿರೋ ಕಾರಣ ನಮ್ಮ ಮನೆ ಹೆಣ್ಮಗುನ ಅವ್ರ ಮನೆಗೆ ಕೊಡೋಣ ಅಂತ. ಸೊ ನಮ್ಮನೆ ಹೆಣ್ಮಗು ಗಿರಿಜಾದೇವಿನ ಅವ್ರ ಮನೆ ಶಿವನಿಗೆ ಕೊಟ್ಟಾಯಿತು. ಕಲ್ಯಾಣೋತ್ಸವ ಈಗ ಶುರುವಾಯಿತು. ಎಲ್ಲ ದಾನದಲ್ಲೂ ಶ್ರೇಷ್ಠವಾದ ದಾನನೇ ಕನ್ಯಾದಾನ ಅಂತೆ. ಅದಕ್ಕೆ ಯಾರು ಮುಹೂರ್ತಕ್ಕೆ ಯಾರನ್ನಾದರೂ ಕರೆದ್ರೆ ಮಿಸ್ ಮಾಡ್ದಂಗೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಅದು ದೇವರ ಕಲ್ಯಾಣೋತ್ಸವ ಮಿಸ್ ಮಾಡ್ತಾರ? ಖಂಡಿತ ಮಿಸ್ ಮಾಡಲ್ಲ. ಆ್ಯಂಡ್ ಕನ್ಯಾದಾನ ಮಾಡಬೇಕಾದ್ರೆ ದಟ್ ವಾಸ್ ಸಚ್ ಅನ್ ಎಮೋಷ್ನಲ್ ಮೂಮೆಂಟ್. ನಮಗೂ ಗೊತ್ತು ದೇವರ ಕಲ್ಯಾಣೋತ್ಸವ, ಬಟ್ ಸ್ಟಿಲ್ ಅದೇನೋ ಒಂದು ಫೀಲ್ ವಿ ಕಾಂಟ್ ಎಕ್ಸ್ಪ್ರೆಸ್ ದಟ್ ಅನ್ನೋ ಥರ. ಆ್ಯಂಡ್ ಕಲ್ಯಾಣೋತ್ಸವ ಆದಮೇಲೆ ನಮ್ಮ ಅಪ್ಪಯ್ಯನ ಮತ್ತೆ ಬೆಂಗಳೂರಿಗಿತ್ತು. ನಮ್ಮ ಈ ಕಲ್ಯಾಣೋತ್ಸವ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. Tata, bye bye. See you in the next vlog.